ಇದ್ದೀವಿ. ನಾವು ಹೊರಟಿದ್ದೀವಿ ಕನಕಪುರ ರೆಸಾರ್ಟ್ಗೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಇವತ್ತು ಸಕ್ಸಸ್ ಆಗಿದೆ. ಇದಕ್ಕೆ ಕಾರಣ ಆಗಿರೋ ಶೇಖ್ ಸರ್ಗೆ ನಮಸ್ಕಾರ. ಹಾಯ್, ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಕನಕಪುರದ ಕಡೆಗೆ. ಆ್ಯಕ್ಚುಲಿ ಇವತ್ತು ಹೋಗ್ತಾ ಇರೋದು ರಾಕ್ ರೀಟ್ರೀಟ್ ಅಂತ ರೆಸಾರ್ಟ್ಗೆ. ಆಫೀಸ್ ಕಡೆಯಿಂದ ಎಂಜಾಯ್ ಮಾಡೋಕ್ಕೆ ನಾವು ಹೊರಟಿದ್ವಿ ರಾಕ್ ರೀಟ್ರೀಟ್ ಕಡೆಗೆ. ಒನ್ ಡೇ ನೈಟು ರೆಸಾರ್ಟಲ್ಲೇ ಇರಬೇಕು ಅಂದ್ಕೊಂಡು ನಾವು ಕೂಡ ಎರ್ರ ಬಿರಿ ಬ್ಯಾಗಲ್ಲಿ ಅದು ಇದು ಅಂದ್ಕೊಂಡು ಎಲ್ಲ ತುಂಬಿಸ್ಕೊಂಡು ಬಂದೇ ಬಿಟ್ವೆ. ರೆಸಾರ್ಟ್ಗೆ ಬಂದುಬಿಟ್ವಿ. ಬಟ್ ಏನೋ ಗೊತ್ತಿಲ್ಲ ಕಣ್ರಿ, ರೆಸಾರ್ಟ್ಗೆ ವೆಲ್ಕಮ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಆದರೂ ನಾವೇ ವೆಲ್ಕಮ್ ಮಾಡಿಕೊಂಡು ನಡೀರಿ ಒಳಗಡೆ ನುಗ್ಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ರೆಸಾರ್ಟಲ್ಲಿ ನಮ್ಗೆ ಸಿಕ್ಕಿರೋದು ಸಖತ್ತಾಗಿರೋ ರೂಮು ಫಸ್ಟ್ ಫ್ಲೋರಲ್ಲಿ. ಅಲ್ಲಿಂದ ವ್ಯೂ ಕೂಡ ಚೆನ್ನಾಗಿತ್ತು ಅಂದ್ಕೊಂಡು ಮೊದಲು ರೂಮ್ ನೋಡ್ಕೊಳ್ಳೋಣ ಅಂದ್ಕೊಂಡು ರೂಮ್ನ ನೋಡಿಕೊಂಡು ನಾವು ಬಂದುಬಿಟ್ವಿ ನಮ್ಮ ನಡೆ ಊಟದ ಕಡೆಗೆ ಅಂದ್ಕೊಂಡು ಹೊರಟಿದ್ವಿ. ಬೆಳಗ್ಗೆ ಇನ್ನು 10 ಗಂಟೆ ಆಗಿರೋದ್ರಿಂದ ನಮಗೆ ಊಟದಕ್ಕಿಂತ ಮೊದಲು ತಿಂಡಿ ಸಿಕ್ತು. ಅದನ್ನು ಚೆನ್ನಾಗಿ ತಿನ್ಕೊಂಡು ನಮ್ಮ ನಡೆ ಆಟದ ಕಡೆಗೆ ಅಂದ್ಕೊಂಡು ಅಲ್ಲೇ ಇರುವ ರೆಸಾರ್ಟಲ್ಲಿ ಕೆಲವು ಆಟಗಳನ್ನು ಆಡಿಕೊಂಡು ಎಂಜಾಯ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಅವರಿಂದ ವೇದಿಕೆ ಮೇಲೆ ಮತ್ತೊಂದು ಆಟ. ವಿರೋಧಿ ತಂಡದ ನಾಯಕ ಹಾಗೂ ಸಲ್ಮಾನ್ ಅವರಿಂದ ಆಟ. ಸಲ್ಮಾನ್ ವೇದಿಕೆ ಮೇಲೆ ಬರಬೇಕು. ಬಿಲ್ಲು ಬಾಣ ಕೈಲಿ ಹಿಡ್ಕೊಂಡು ಕರೆಕ್ಟ್ ಆಗಿ ಗುರಿಗೆ ಹೊಡಿಬೇಕೆಂದು ತಮ್ಮಲ್ಲಿ ವಿನಂತಿ. ಬರ್ಲಿ ಸಲ್ಮಾನ್. ಪಕ್ಕ ಬೀಳಿಲ್ಲ. ನಮ್ಮ ನೆಚ್ಚಿನ ಆಟಗಾರ ಮಟನ್ ಶಾಟ್ಸ್ ಈಗ ಹೋಗ್ತಾ ಇದೆ. ಏನಾಗಿದೆ ವಿರೋಧ ಪಕ್ಷದವರಿಂದ ಈಗ 2 ಟೀಮ್ಗಳ ಮಧ್ಯೆ ಪಂದ್ಯ ಏರ್ಪಾಡು ಮಾಡಿದ್ವಿ. ಅದರಲ್ಲಿ ಸಲ್ಮಾನ್ ಟೀಮ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೈಡ್ 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 ಅದೇ ಇದ್ರ ಮೇಲೆ ಬಿದ್ದಿರೋದು 11-14. ಇಲ್ಲ 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 ಆಮೇಲೆ ಹೊಡಿಬಾರ್ದು. ಯಾರು 3 ಹೇಳ್ತಾ ಇರೋದು ಬ್ಲೂ ಬಿ ಕೈಸಾ ಬಾರ್ಡರ್ ಮೇಲೆ. ಈಗ ಫೈನಲ್ ಸ್ಕೋರ್ ಬಂದ್ಬಿಟ್ಟು ಮಿಸ್ಟರ್ ಸಲ್ಮಾನ್ ಅವರು ಸೋಲು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಮಿಸ್ಟರ್ ಶೇಖ್ ಸರ್ ಇಂದ ಅದ್ದೂರಿ ಜಯ. ಟೀಮ್ ಆಟ ಆದ ನಂತರ ಮತ್ತೆ ನಮ್ಮ ಮೋಹನ್ ಚಾಲೆಂಜ್ ಮಾಡಿದ್ದ, ಮಚ ನಾವಾಡೋಣ ಬಾ, ಯಾರು ಗೆಲ್ತಾರೆ ನೋಡೋಣ ಅಂದ್ಕೊಂಡು ಮುಂದಿನ ನಡೆ ರೈಲಿಂಗ್ ಕಡೆಗೆ ಅಂದ್ಕೊಂಡು ಸೈಕ್ಲಿಂಗು ಮತ್ತು ಜಿಪ್ ಲೈನ್ಗೆ ರೆಡಿ ಆಗಿದ್ವಿ.
ಏನೋ ಗೊತ್ತಿಲ್ಲ ಕಣ್ರಿ, ನಮ್ಮ ಕಟ್ಟಪ್ಪನ ಮೇಲ್ಗಡೆ ನನಗೆ ಅಗಾಧವಾದ ನಂಬಿಕೆ. ಆ ಜಿಪ್ ಲೈನ್ ಮೇಲ್ಗಡೆ ಸೈಕ್ಲಿಂಗ್ ಮಾಡೋಕ್ಕೆ ನಾನು ರೆಡಿ ಆದೆ. ನಮ್ಮ ಕಟ್ಟಪ್ಪ ಸೈಕ್ಲಿಂಗ್ ರೆಡಿ ಮಾಡಿಕೊಂಡು ಹಾಗೆ ಮುಂದೆ ತಳ್ಳಿಬಿಟ್ಟ. ಹಿರಿಯ ನಾಗರಿಕರಾದಂಥ ಮಿಸ್ಟರ್ ಈಜುಕೊಳದ ಬಳಿ ಈಜಲು ಹೋಗುತ್ತಿದ್ದೇವೆ. ಈಗ ನಾವು ಮೇಲಿಂದ ಜಿಗೋಣ ಅಂತ ಅನ್ಕೊಂಡಿದ್ದೀವಿ. ಎಲ್ಲಿಂದ ಜಿಗಿಯಲ್ಲ. ರೆಸಾರ್ಟ್ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಅಂದ್ರೆ ಯಾವ ಥರ? ಎಲ್ಲ ಥರ ಜನ ತುಂಬಾ ಅಕ್ಷರ ಅರುಣ್ ಏನದು? ಅರುಣ್ ಏನದು? ಏನಿದು? ಎಲ್ಲ ಹೋಗ್ತಾ ಇರ್ತಾರೆ ನಿಮ್ಗೆ ನೋಡ್ತಿದ್ದಂಗೆನೆ. ಪ್ಲಾಸ್ಟಿಕ್ ಸ್ಟೋರ್ ಮ್ಯಾನೇಜರ್ ಅಬ್ದುಲ್ಲಾ. ಪ್ಲಾಸ್ಟಿಕ್ ನಾವು ಬಂದಿರೋದು ಸ್ವಿಮ್ಮಿಂಗ್ ಪೂಲ್ಗೋಸ್ಕರನೇ. ಅದಕ್ಕೆ ಅಲ್ಲಿಂದ ಡೈವ್ ಮಾಡಿಬಿಟ್ಟೆ ನೀರಿನ ಒಳಗಡೆ ಏನಿದೆ ನೋಡೋಣ ಅಂತ. ಹೀಗೆ ಕೆಲವು ಯುದ್ಧಗಳನ್ನು ನೋಡಿದ್ರೆ ನೀರು ಯುದ್ಧ ಅಂತ ಮೊದಲನೇ ಬಾರಿಗೆ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ನೀರಿನ ಯುದ್ಧಕ್ಕೆ ರೆಡಿಯಾಗಿ ನೀರಲ್ಲೇ ಯುದ್ಧ ಮಾಡೋಕ್ಕೆ ರೆಡಿಯಾಗಿದ್ವಿ. ಈಗ ನಾವು ಕನಕಪುರ ರೇಟ್ ಅಂತ ಬಂದಿದ್ವಿ. ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಶೇಖ್ ಸರ್ ಅವರು. ಅವರಿಂದ ನಾವು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ವಿ. ಎಲ್ಲರೂ ಚೆನ್ನಾಗಿದ್ವಿ. ಹೀಗೆ ಎಲ್ಲರೂ
ಅವರವರ ಸ್ಟೈಲಲ್ಲೇ ಜಂಪಿಂಗು ಮತ್ತು ಕ್ರೀಡಾ ಅಂದರೆ ಜಲ ಕ್ರೀಡೆಗಳನ್ನು ಆಡಿಕೊಂಡು ಹೊಟ್ಟೆ ಹಸಿದಾಯಿತು, ಎಲ್ರಿಗೂ ಯಾವಾಗ ಸಿಗುತ್ತೆ ಊಟ ಅಂದ್ಕೊಂಡು ನಾವು ರೆಡಿ ಆಗಿದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಹಾಗೆ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಹಾಗೆ ನೈಟ್ ಆಗೋಯ್ತು. ಅಲ್ಲಿಂದ ನಮ್ಮ ನಡೆ ಫೈರ್ ಕ್ಯಾಂಪ್ ನತ್ತ ಅಂದ್ಕೊಂಡು ಫೈರ್ ಕ್ಯಾಂಪ್ ಕಡೆ ನಮ್ಮ ನಡೆ ಅಂದ್ಕೊಂಡು ಫೈರ್ ಕ್ಯಾಂಪ್ಗೆ ವೇಟ್ ಮಾಡ್ತಾ ಇದ್ವಿ. ಬ್ಯುಸಿ ಜೀವನದಲ್ಲಿ ಏನಾದರೂ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಎಂಜಾಯ್ ಮಾಡಬೇಕಂದ್ರೆ ಲೈಫ್ನ ಆವಾಗವಾಗ ಮೋಟಿವೇಶನ್ ಆಗುತ್ತೆ. ಮತ್ತು ರಿಫ್ರೆಶ್ಮೆಂಟ್ ಜೀವನದಲ್ಲಿ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತು ರೀಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಜೀವನನ. ರಾತ್ರಿ ಮುಗಿತಾ ಬಂತು. ಹಾಗೆ ಡಿನ್ನರ್ ಕೂಡ ಮಾಡಿಕೊಂಡು ನಾವು ಒಂದು ರೌಂಡ್ನ ರೆಸಾರ್ಟ್ನ ಹಾಕ್ಕೊಂಡು ಮಲ್ಗೋಕ್ಕೆ ರೆಡಿ ಆಗಿದ್ವಿ. ಏನೋ ಗೊತ್ತಿಲ್ಲ ಕಣ್ರಿ, ರಾತ್ರಿ 2 ಗಂಟೆ ಆದರೂ ನಿದ್ದೆ ಬರಲಿಲ್ಲ. ಎಲ್ಲ ಕೋಲಾಟ ಆಡ್ತವ್ರೆ. ಹಾಗೂ ಹೀಗೂ ಮಾಡಿಕೊಂಡು ಬೆಳಗ್ಗೆ 6 ಗಂಟೆಗೆ ಎದ್ದು ರೆಸಾರ್ಟ್ನ ಖಾಲಿ ಮಾಡುವ ಸಮಯ ಅಂದ್ಕೊಂಡು ನಮ್ಮ ನಡೆ ವಾಪಸ್ ಮೈಸೂರಿನತ್ತ ಅಂದ್ಕೊಂಡು ನಾವು ಹೊರಟಿದ್ವಿ ಮೈಸೂರು ಕಡೆಗೆ. ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ಟ್ರಾವೆಲ್ ವಿಲಾಗಲ್ಲಿ ಸಿಗೋಣ ಅಂದ್ಕೊಂಡು ಬಾಯಿ ಹಿಡ್ಕೊಂಡು ನಮ್ಮ ನಡೆ ಮೈಸೂರು ಕಡೆಗೆ. ನೋಡ್ರಿ